ನಮಸ್ತೆ ಕನ್ನಡಿಗರೇ, ಕನ್ನಡ ಸಿವಿಲ್ ಟಾಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ಇಟ್ಟಿಗೆಗಳ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ನಮ್ಮ ಸಿವಿಲ್ ಇಂಜಿನಿಯರಿಂಗಲ್ಲಿ ಇಟ್ಟಿಗೆದು ಏನು ಪ್ರಾಮುಖ್ಯತೆ, ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಯಾವ ಥರ ಆಗುತ್ತೆ, ಅದರಲ್ಲಿ ಎಷ್ಟು ಟೈಪ್ ಬರುತ್ತೆ, ಅದರ ಸ್ಟ್ಯಾಂಡರ್ಡ್ ಸೈಜ್ ಏನೇನು, ಮತ್ತು ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಏನೇನು ಟೆಸ್ಟ್ ಮಾಡಬೇಕು, ಇನ್ ಜನರಲ್ಲಾಗಿ ಬ್ರೀಫಾಗಿ ನೋಡ್ಕೊಳ್ಳೋಣ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ರಿಕ್ಸ್, ಇಟ್ಟಿಗೆ ಸಿವಿಲ್ ಇಂಜಿನಿಯರಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಇದು ಇಟ್ಟಿಗೆ ಅನ್ನೋದು. ಓಕೆನಾ, ಕನ್ಸ್ಟ್ರಕ್ಷನ್ ಇದು ಇಲ್ಲದೆ ಕನ್ಸ್ಟ್ರಕ್ಷನೇ ಇರೋದಿಲ್ಲ. ಯಾವುದೇ ಒಂದು ನೋಟ್ಸ್ ಸಣ್ಣದಾಗಿರ್ಬೋದು ದೊಡ್ಡದಾಗಿರೋ ಪ್ರಾಜೆಕ್ಟ್ಸ್, ಈ ಬ್ರಿಕ್ಸ್ ಮೇನ್ ಬೇಕೇ ಬೇಕು. ರೈಟ್, ಈ ಬ್ರಿಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ಫಸ್ಟ್ ಕಂಟೆಂಟ್ಸ್ ಏನೇನಪ್ಪ ಇವತ್ತು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಂಥದ್ದು. ಡೆಫಿನೇಷನ್: ಬ್ರಿಕ್ ಅಂದರೆ, ಇಟ್ಟಿಗೆ ಅಂದರೆ ಏನು? ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಗುಡ್ ಬ್ರಿಕ್ಸ್ ಅಂದರೆ ಒಂದು ಒಳ್ಳೆ ಬ್ರಿಕ್ ಆಗಬೇಕಂದ್ರೆ ಅದರಲ್ಲಿ ಏನೇನು ಇರಬೇಕು. ಸೈಜ್ ಆಫ್ ಬ್ರಿಕ್ ಅಂದರೆ ಬ್ರಿಕ್ನ ಸೈಜು ಯಾವ ಥರ, ಎಷ್ಟು ಉದ್ದ, ಎಷ್ಟು ದಪ್ಪ, ಎಷ್ಟು ಅಗಲ, ಅದ್ರ ಬಗ್ಗೆ ಎಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಬ್ರಿಕ್, ಒಂದು ಒಳ್ಳೆಯ ಬ್ರಿಕ್ನ ಗುಣಲಕ್ಷಣಗಳೇನು, ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಮತ್ತು ಕ್ಲಾಸಿಫಿಕೇಷನ್ ಏನು, ಟೆಕ್ನಿಕಲ್ ಟರ್ಮ್ಸ್ ಏನು, ಮತ್ತು ಯಾವ್ಯಾವ ಥರ ಬಾಂಡ್ಸ್ ಅಂದರೆ ಜಾಯಿಂಟ್ಸ್, ಅಂದರೆ ಅದರಲ್ಲಿ ಸ್ವಲ್ಪ ಬಾಂಡ್ಸ್ ಬರುತ್ತೆ, ಟೈಪ್ಸ್ ಆಫ್ ಬಾಂಡ್ಸು, ಅದ್ರ ಬಗ್ಗೆ, ಮತ್ತು ಬ್ರಿಕ್ ಟೆಸ್ಟ್ಗಳ ಬಗ್ಗೆ. ಓಕೆ, ಇಷ್ಟು ನೋಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ತುಂಬ ಬೇಸಿಕ್ ಇದೆ ಇದು ಬ್ರಿಕ್ ಬಗ್ಗೆದು. ಇನ್ನೂ ಓದಿದರೆ ತುಂಬ ಡೀಪ್ ಇದೆ, ಬಟ್ ಇದು ಡಿಪ್ಲೊಮಾ ಬಿ ಲೆವೆಲ್ಗೆ ಅಷ್ಟು ಸಾಕು. ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಷ್ಟರಲ್ಲೇ ಬರುತ್ತೆ ಬ್ರಿಕ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಬಂದರೆ. ಡೆಫಿನೇಷನ್ ಆ್ಯಂಡ್ ಸೈಜ್ ಆಫ್ ದಿ ಬ್ರಿಕ್. ಓಕೆ, ದಿ ಆರ್ಟಿಫಿಷಿಯಲ್ ಮೆಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಇನ್ ದಿ ಫಾರ್ಮ್ ಆಫ್ ಕ್ಲೇ ಬ್ರಿಕ್ ಆಫ್ ಯೂನಿಫಾರ್ಮ್ ಸೈಜ್ ಆಫ್ ಶೇಪ್ ಆರ್ ನೋನ್ ಆ್ಯಸ್ ಬ್ರಿಕ್ಸ್. ಅಂದರೆ ಒಂದು ಕ್ಲೇಯಿಂದ ಯೂನಿಫಾರ್ಮ್ ಶೇಪಲ್ಲಿ ಒಂದು ಥಿಂಗ್ಸ್ನ ರೆಡಿ ಮಾಡ್ತಾರೆ, ಒಂದು ವಸ್ತುನ ರೆಡಿ ಮಾಡ್ತಾರೆ. ಸೊ ಅದನ್ನು ಬ್ರಿಕ್ ಅಂತ ಹೇಳ್ತಿದ್ದಾರೆ, ಪ್ರಾಪರ್ ಶೇಪಲ್ಲಿ ಆಗಿರಬೇಕು. ಓಕೆ, ಕ್ಲೇ ಅಂದರೆ ಏನಂತೀವಿ ನಾವು, ಇದು ಕ್ಲೇ ಬರುತ್ತಲ್ಲ, ಅದು ಸಾಯಿಲಿಂದ ಮಾಡಿರ್ತಾರೆ ನೋಡಿ, ಅದು ಕೆಸರು ಅಂತೀವಲ್ಲ, ಸೊ ಅದನ್ನು ಕ್ಲೇ ಅಂತಾರೆ. ಓಕೆ, ಆ ಕ್ಲೇಯಿಂದ ಒಂದು ಶೇಪ್ ಕೊಟ್ಟು ಮಾಡ್ತಾರಲ್ಲ, ಅದನ್ನು ಬ್ರಿಕ್ ಅಂತ ಹೇಳ್ತಾರೆ. ರೈಟ್, ಸೈಜ್ ನೋಡಿ, ಬ್ರಿಕ್ ಸೈಜು. ಸೈಜ್ ಆಫ್ ಬ್ರಿಕ್ಸ್. ಟ್ರೆಡಿಷ್ನಲ್ ಬ್ರಿಕ್ಸ್, ಈ ಟ್ರೆಡಿಷ್ನಲ್ ಬ್ರಿಕ್ಸು 23 ಸೆಂಟಿಮೀಟರ್ ಬೈ 11.4 ಸೆಂಟಿಮೀಟರ್ ಬೈ 7.6 ಸೆಂಟಿಮೀಟರ್. ಇನ್ನೊಂದು ಮಾಡ್ಯುಲರ್ ಬ್ರಿಕ್ 19 by 9 by 9 ಸೆಂಟಿಮೀಟರ್. ಟ್ರೆಡಿಷ್ನಲ್ ಬ್ರಿಕ್ಸು ಇವಾಗ ಯೂಸ್ ಮಾಡ್ತಾಯಿಲ್ಲ ಯಾರು, ಜಾಸ್ತಿ ಕಡೆ ಯಾರು ಯೂಸ್ ಮಾಡ್ತಾಯಿಲ್ಲ ಇದು. ಸೊ ಮಾಡ್ಯುಲರ್ ಬ್ರಿಕ್ಸ್ನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಎಲ್ಲರೂ. ಸೊ ಯಾರಾದರೂ ನೆಕ್ಸ್ಟ್ ಎಕ್ಸಾಮಲ್ಲಿ ಎಲ್ಲಾದರೂ ನಿಮಗೆ ಸ್ಟ್ಯಾಂಡರ್ಡ್ ಬ್ರಿಕ್ ಸೈಜ್ ಅಂತ ಕೇಳಿದರೆ 19 by 9 by 9 ಇದು ಸ್ಟ್ಯಾಂಡರ್ಡ್ ಬ್ರಿಕ್ ಸೈಜ್. ಓಕೆ, ಏನೇನು ಕಾಂಪೋನೆಂಟ್ ಅಂದರೆ ಒಂದು ಆಗಬೇಕು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್, ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ಏನಿರಬೇಕಪ್ಪ? ಸಿಲಿಕಾ, ಅಲ್ಯೂಮಿನ, ಲೈಮ್, ಆಕ್ಸೈಡ್ ಆಫ್ ಐರನ್, ಮ್ಯಾಗ್ನೀಷಿಯಮ್. ಇಷ್ಟು ಇದ್ರೇ ಒಂದು ಪ್ರಾಪರ್ ಬ್ರಿಕ್, ಒಂದು ಗುಡ್ ಬ್ರಿಕ್ ಆಗುತ್ತೆ. ಓಕೆ, ಇಷ್ಟು ಕಾಂಪೋಸಿಷನ್ಸ್ ಇದ್ದರೆ. ಈಗ ಇಷ್ಟು ಕಂಟೆಂಟ್ ಇದೆ. ಇಷ್ಟು ಕಂಟೆಂಟಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ಇರಬೇಕು, ಎಷ್ಟೆಷ್ಟು ಪಾತ್ರ ವಹಿಸ್ಕೋಬೇಕು, ಎಷ್ಟೆಷ್ಟು ಅದರಲ್ಲಿ ಫಂಕ್ಷನಿಂಗ್ ಮಾಡ್ಕೋಬೇಕು ಅಂದರೆ ಹೇಳಿದೆ. ಫಸ್ಟಿಗೆ ಸಿಲಿಕಾ ಎಷ್ಟು, ಈ ಬ್ರಿಕ್ಕಲ್ಲಿ ಮೇನ್ ರೋಲ್ ಮಾಡೋದೇ, ಮೇಜಾರಿಟಿ ಬರೋದೇ ಇದು ಸಿಲಿಕಾದ ಮೇನ್. ನೋಡಿದ್ರೆ ಪರ್ಸೆಂಟೇಜ್ ನೋಡಿ ನಾವು ಹೇಳ್ಬೋದು 50 to 60% ಸಿಲಿಕಾ ಬೇಕು. ಓಕೆ, 50 to 60% ಸಿಲಿಕಾ ಇರಲೇಬೇಕು. ಅದಕ್ಕಿಂತ ಹೆಚ್ಚಿಗೂ ಆಗ್ಬಾರ್ದು, ಅದಕ್ಕಿಂತ ಕಡಿಮೆನೂ ಆಗ್ಬಾರ್ದು. ಆಮೇಲೆ ನೋಡಿ, ಇದ್ರದ್ದೇನು ಕೆಲಸ, ಸಿಲಿಕಾದೇನು ಕೆಲಸ? ಪ್ರಿವೆಂಟ್ ಬ್ರಿಕ್ ಫ್ರಮ್ ಶ್ರಿಂಕೇಜ್, ಕ್ರ್ಯಾಕಿಂಗ್ ಆ್ಯಂಡ್ ರ್ಯಾಪಿಂಗ್. ಇವು ಸಿಲಿಕಾದೇನು ಫಂಕ್ಷನ್ ಅಂದರೆ ಹಿಗ್ಗೋದು, ಕುಗ್ಗೋದು, ಇದು ಶ್ರಿಂಕೇಜ್ ಆಯಿತು. ಕ್ರ್ಯಾಕಿಂಗ್ ಡೆವಲಪ್ ಮಾಡಬಾರಂಗಿಲ್ಲ. ರ್ಯಾಪಿಂಗ್ ಅಂದರೆ ಒಂದ್ರ ಮ್ಯಾಗ ಒಂದೇ ರ್ಯಾಪಿಂಗ್ ಮಾಡೋಂಗಿಲ್ಲ.
ಅಂದರೆ ಒಂದ್ರ ಮೇಲೆ ಒಂದು. ಓಕೆ, ಎಫೆಕ್ಟ್ ಆಫ್ ಎಕ್ಸಸ್ ಅಂದರೆ ಜಾಸ್ತಿ ಸಿಲಿಕ್ ಆಯಿತು ಅಂದರೆ ಏನಾಗ್ತದೆ, ಮೇಕ್ಸ್ ಬ್ರಿಕ್ ಬ್ರಿಟಲ್ ಆ್ಯಂಡ್ ಯೂಸ್ಲೆಸ್ ಆಗಿಬಿಡ್ತದೆ, ಬ್ರಿಟಲ್ ಆಗಿಬಿಡ್ತದೆ ಅಂತ. ಓಕೆ, ಈಗ ನೆಕ್ಸ್ಟ್ ಅಲ್ಯೂಮಿನಾದ ನೋಡಿ 20-30% ಇದೆ. ಓಕೆ, ಇದ್ರದ್ದು ಫಂಕ್ಷನ್ಸ್ ಏನು, ಅಬ್ಸರ್ವ್ ವಾಟರ್ ಆ್ಯಂಡ್ ಇಂಪಾರ್ಟ್ಸ್ ಪ್ಲಾಸ್ಟಿಸಿಟಿ ಟು ಕ್ಲೇ ಸೊ ದ್ಯಾಟ್ ಇಟ್ ಕ್ಯಾನ್ ಪ್ರಾಪರ್ಲಿ ಮೋಲ್ಡೆಡ್. ಅಂದರೆ ಇದು ಬ್ರಿಕ್ನ ಶೇಪ್ ಕೊಡೋದ್ರಲ್ಲಿ ತುಂಬ ಪಾತ್ರ ವಹಿಸುತ್ತೆ ಈ ಅಲ್ಯೂಮಿನ ಅನ್ನೋದು. ಓಕೆ, ಈ ಅಲ್ಯೂಮಿನಾದ ಒಂದೇ ಪಾಯಿಂಟ್ ಇರೋದು. ಮತ್ತು ಎಫೆಕ್ಟ್ ಆಫ್ ಎಕ್ಸಸ್, ಹೆಚ್ಚಿಗಾಯಿತು ಅಂದರೆ ಏನು, ಇದು ಸೇಮ್ ಶ್ರಿಂಕ್ ವ್ರ್ಯಾಪ್ ಡ್ಯೂರಿಂಗ್ ಡ್ರೈಯಿಂಗ್ ಆ್ಯಂಡ್ ಬರ್ನಿಂಗ್, ಒಣಗೋದ್ರಲ್ಲಾಗಿರ್ಬೋದು, ಮತ್ತು ಈ ಬ್ರಿಕ್ ಬರ್ನಿಂಗ್ ಮಾಡ್ತಿರ್ತಾರಲ್ಲ ಆವಾಗ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಜಾಸ್ತಿ ಅಲ್ಯೂಮಿನ ಆಯಿತು ಅಂದರೆ. ಲೈಮ್ ಅಂತೂ ಬೇಕೇ ಬೇಕು, ಬೈಂಡಿಂಗ್ ಮೆಟೀರಿಯಲ್. ಲೈಮ್ ಅಂದರೆ ಏನಿದೆ, ಇದು ಪರ್ಸೆಂಟೇಜು ಶುಡ್ ನಾಟ್ ಎಕ್ಸಿಡ್ 5%, ಇದು 5%ಗಿಂತ ಜಾಸ್ತಿ ಆಗಲೇಬಾರ್ದು. ಓಕೆ, ಇದ್ರದ್ದೇನು, ಬೈಂಡಿಂಗ್ ಪಾರ್ಟಿಕಲ್ಸ್ ಟುಗೆದರ್, ಇವೆಲ್ಲ ಇರುತ್ತಲ್ಲ, ಸಿಲಿಕಾ, ಅಲ್ಯೂಮಿನ ಇವೆಲ್ಲ ನೋಡ್ಕೊಂಡ್ರಲ್ಲ, ಮ್ಯಾಗ್ನೀಷಿಯಾ ಅವೆಲ್ಲ ಏನು ಬರ್ತದೆ ಅದನ್ನೆಲ್ಲ ಬೈಂಡ್ ಮಾಡೋಕ್ಕೆ ಈ ಲೈಮ್ನ ಯೂಸ್ ಮಾಡ್ತಾರೆ. ಇಟ್ ಅಲೋಸ್ ಸ್ಯಾಂಡ್ ಆಫ್ ಫ್ಯೂಸ್ ಟು ಮೆಲ್ಟ್ ಡ್ಯೂರಿಂಗ್ ಬರ್ನಿಂಗ್, ಸ್ಯಾಂಡ್ ಅನ್ನೋದನ್ನ ಮೆಲ್ಟ್ ಮಾಡಿ ಬರ್ನ್ ಮಾಡುತ್ತೆ. ಓಕೆ, ಎಫೆಕ್ಟ್ ಆಫ್ ಎಕ್ಸಸ್, ಜಾಸ್ತಿ ಆದರೆ ಏನಾಗುತ್ತೆ, ಕಾಸ್ ಟು ಬ್ರಿಕ್ ಮೆಲ್ಟ್ ಆ್ಯಂಡ್ ಲೂಸ್ ಇಟ್ಸ್ ಶೇಪ್. ಜಾಸ್ತಿ ಆಯಿತು ಅಂದರೆ ಅದು ಶೇಪ್ ಹಾಳಾಗುತ್ತೆ, ಬ್ರಿಕ್ದು ಏನು ಶೇಪಲ್ಲಿ ಮೋಲ್ಡ್ ಮಾಡಿರ್ತಾರೆ ಅದು ಹಾಳಾಗುತ್ತೆ, ಏನು ಲೈಮ್ ಹೆಚ್ಚಿಗಾದರೆ. ನೆಕ್ಸ್ಟ್ ಆಕ್ಸೈಡ್ಸ್ ಆಫ್ ಐರನ್ ಏನು, ಇದು 5-6%, ಲೈಮು 5%ಗಿಂತ ಜಾಸ್ತಿ ಇರಬಾರ್ದು. ಓಕೆ, ಅದು ಕೇಳ್ತಾರೆ ಎಕ್ಸಾಮಲ್ಲಿ. ಇನ್ ಬ್ರಿಕ್ ಲೈಮ್ ಶುಡ್ ನಾಟ್ ಆ್ಯಡ್ ದಿಸ್ ಮಚ್ ಆಫ್ ಪರ್ಸೆಂಟೇಜ್ ಅಂತ ಕೇಳ್ಬೋದು. ಓಕೆ, ಇದು ನೋಡ್ಕೊಳ್ಳಿ. ಆಕ್ಸೈಡ್ ಆಫ್ ಐರನ್ ಪರ್ಸೆಂಟೇಜು 5-6. ಫಂಕ್ಷನ್ ಏನಪ್ಪ ಅಂದರೆ ಇದು ಕಲರ್ಗೋಸ್ಕರ ಮಾಡ್ತಾರೆ. ಈಗ ಬ್ರಿಕ್ ನೋಡ್ರಿ, ಮಾಡುವಾಗ ಒಂದು ಕಲರ್ ಇರ್ತದೆ, ಗ್ರೇ ಕಲರು, ಬ್ಲ್ಯಾಕ್ ಥರ ಕಾಣುತ್ತೆ. ಅದು ರೆಡ್ ಆಗಬೇಕು ಅಂದ್ರೇ ಮೇನ್ ಇದು ಕಾರಣ, ಏನು ಈ ಕೆಮಿಕಲ್ ಅಂದರೆ ಈ ಮಿನರಲ್. ಓಕೆ, ಇಟ್ ಹೆಲ್ಪ್ಸ್ ಟು ಫ್ಯೂಸ್ ದಿ ಲೈಮ್ ಆ್ಯಂಡ್ ಸ್ಯಾಂಡ್ ಡ್ಯೂರಿಂಗ್ ಬರ್ನಿಂಗ್, ಇದು ಬರ್ನಿಂಗಲ್ಲಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ. ಬೈಂಡ್ ಪಾರ್ಟಿಕಲ್ಸ್ ಟು ಗಿವ್ ಹಾರ್ಡ್ನೆಸ್ ಮತ್ತು ಸ್ಟ್ರೆಂತ್ ಕೊಡುತ್ತೆ ಇದು. ಎಫೆಕ್ಟ್ ಆಫ್ ಎಕ್ಸಸ್, ಜಾಸ್ತಿ ಆಯ್ತಂದರೆ ಏನಾಗುತ್ತೆ, ಬ್ರಿಕ್ಸ್ ಬಿಕಮ್ ಡಾರ್ಕ್ ಬ್ಲೂ ಆಗುತ್ತೆ. ನೀವು ನೋಡ್ತಿರ್ಬೋದು, ಒಂದು ಕಡೆ ಒಂದೊಂದು ಬ್ರಿಕ್ ಕೆಳಗಡೆ ಗಂಟು ಬಂದು ಡಾರ್ಕ್ ಬ್ಲೂ ಆಗುತ್ತೆ. ಸೊ ಅದು ಆಕ್ಸೈಡ್ ಆಫ್ ಐರನ್ ಇಂದ ಕಾರಣ. ಅದು ಎಕ್ಸಾಮಲ್ಲಿ ಇದು ಕ್ವಶನ್ಸ್ನ ಕೇಳ್ಬೋದು. ಎಕ್ಸೆಸ್ ಆಫ್ ಆಕ್ಸೈಡ್ಸ್ ಆಫ್ ಐರನ್ ಇನ್ ಬ್ರಿಕ್ ಅಂತ ಕೇಳಿದರೆ ಡಾರ್ಕ್ ಇನ್ ಬ್ಲೂ, ಈ ಥರ ಆನ್ಸರ್ಬೋದು. ಓಕೆ, ಮ್ಯಾಗ್ನೀಷಿಯಾ ಇದ್ರದ್ದು 1% ಇರಬೇಕು. ಓಕೆ, ಇದ್ರ ಫಂಕ್ಷನ್ ಏನು, ಡಿಕ್ರೀಸ್ ಶ್ರಿಂಕೇಜ್ನ ಡಿಕ್ರೀಸ್ ಮಾಡುತ್ತೆ. ಗಿವ್ಸ್ ಯೆಲ್ಲೋ ಟಿಂಟ್ ಟು ಬ್ರಿಕ್, ಈಗ ಸ್ವಲ್ಪ ಯೆಲ್ಲೋ ಟಿಂಟ್ ಟು ಬ್ರಿಕ್ ಅಂದರೆ, ಈಗ ಬ್ರಿಕ್ ನೀವು ಒಂದು ಸ್ವಲ್ಪ ಯಾವಾಗಾದರೂ ಒಂದು ಸ್ವಲ್ಪ ತೆಗೆದು ಅದ್ರದ್ದು ಕ್ರಾಸ್ ಸೆಕ್ಷನಲ್ಲಿ ನೋಡಿದ್ರೆ, ಅಂದರೆ ಒಂದು ಬ್ರಿಕ್ನ ಮುರಿದು ನೋಡಿದ್ರೆ ಅಲ್ಲಿ ಎಲ್ಲೋ ಥರದೊಂದು ಇದಾಗಿರುತ್ತೆ. ಓಕೆ, ಅಂದರೆ ಜಾಸ್ತಿ ಇರೋಲ್ಲ, ಒಂದು ಲೈಟಾಗಿ ಕಂಡು ಬರುತ್ತೆ. ಸೊ ಅದು ಮ್ಯಾಗ್ನೀಷಿಯಾ ಎಫೆಕ್ಟಿಂದ. ಓಕೆ, ಎಫೆಕ್ಟ್ ಆಫ್ ಎಕ್ಸಸ್, ಡಿಕೆ ಆಫ್ ಬ್ರಿಕ್, ಒಂದೇ ಇದೆ ಎಫೆಕ್ಟು. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಗುಡ್ ಬ್ರಿಕ್ ಶುಡ್ ಹ್ಯಾವ್ ಎ ಶಾರ್ಪ್ ಎಡ್ಜಸ್ ಇರಬೇಕು ಬ್ರಿಕ್ದು. ಓಕೆ, ಇದು ಫಸ್ಟು. ಸೆಕೆಂಡ್, ಬ್ರಿಕ್ ಶಾಲ್ ನಾಟ್ ಬ್ರೇಕ್ ಇಂಟು 2 ಪೀಸಸ್ ವೆನ್ ಡ್ರಾಪ್ಡ್ ಫ್ರಮ್ ಹೈಟ್ ಅಬೌಟ್ 1 ಮೀಟರ್. 1 ಮೀಟರ್ ಹೈಟಿಂದ ಕೆಳಗಡೆ ನಾವು ಹಾಕಿದರೆ ಬ್ರಿಕ್ನ, ಅದು 2 ಪೀಸ್ ಆಗಬಾರ್ದು. ಓಕೆ, ಮತ್ತು ಬ್ರಿಕ್ ಶಾಲ್ ಹ್ಯಾವ್ ಲೋ ಥರ್ಮಲ್ ಕಂಡಕ್ಟಿವಿಟಿ ಇರಬೇಕು ಬ್ರಿಕ್ಕಲ್ಲಿ. ಬ್ರಿಕ್ ಶಾಲ್ ಬಿ ಸೌಂಡ್ ಪ್ರೂಫ್, ಇದು ಸೌಂಡ್ ಪ್ರೂಫ್ ಆಗಿರಬೇಕು. ಮತ್ತು ಬ್ರಿಕ್ ವೆನ್ ಬ್ರೋಕನ್ ಶಾಲ್ ಶೋ ಹೋಮೋಜಿನಿಯಸ್ ಆ್ಯಂಡ್ ಯೂನಿಫಾರ್ಮ್ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಫ್ರೀ ಫ್ರಮ್ ವಾಯ್ಡ್ಸ್. ಅಂದರೆ ಬ್ರಿಕ್ನ ನಾವು ಮತ್ತೆ ಮುರಿದಾಗ 1/2 ಮಾಡಿದಾಗ ಅವಾಗ ಎಲ್ಲೂ ವಾಯ್ಡ್ಸು ಅದು ಏನೂ ಇರಬಾರ್ದು, ಯೂನಿಫಾರ್ಮ್ಲಿ ಕಾಂಪ್ಯಾಕ್ಟೆಡ್ ಆಗಿರಬೇಕು ಅದು. ಈ ಥರ ಬ್ರಿಕ್ನ ತೆಗೆದ್ರೆ ಎಲ್ಲೂ ಈ ಥರ ತೂತು ಇರಬಾರ್ದಲ್ಲಿ. ಓಕೆ, ವೆನ್ ಸೋಕ್ಡ್ ಇನ್ ವಾಟರ್ ಫಾರ್ 24 hours ಬ್ರಿಕ್ ಶಾಲ್ ನಾಟ್ ಶೋ ಡೆಪಾಸಿಟ್ ಆಫ್ ವೈಟ್ ಸಾಲ್ಟ್ ವೆನ್ ಅಲೌಡ್ ಟು ಡ್ರೈ. ಅಂದರೆ ನೀರಲ್ಲಿ ತೆಗೆದ ಮೇಲೆ ಅದು ವೈಟ್ ಆಗಬಾರ್ದು ಆ ಬ್ರಿಕ್ ಮೇಲೆ. ಓಕೆ,
ಮತ್ತು ಇದ್ರದ್ದು ಕಾಂಪ್ರೆಸಿವ್ ಸ್ಟ್ರೆಂತು 55 kg/cm²ಗಿಂತ ಕಮ್ಮಿ ಇರಬಾರ್ದು. ಇದು ಇಷ್ಟು ಒಳ್ಳೆ ಬ್ರಿಕ್ನ ಕ್ಯಾರೆಕ್ಟರಿಸ್ಟಿಕ್. ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಮಾಡ್ತಾರೆ, ಇದು ಪ್ರಿಪ್ರೇಷನ್ ಆಫ್ ಕ್ಲೇ ಆಫ್ ಬ್ರಿಕ್ ಅರ್ತ್. ಅಂದರೆ ಅದೇ ಹೇಳಿದ್ನಲ್ಲ, ಒಂದು ಬ್ರಿಕ್ ಅರ್ತ್ ಅಂದರೆ ಮಣ್ಣು, ಜೇಡಿ ಮಣ್ಣು ಮತ್ತು ಕ್ಲೇ, ನಾವು ಕೆಸರು ಅಂತೀವಲ್ಲ, ಆ ಥರ ಪ್ರಾಪರ್ಟಿ, ಅಂದರೆ ಆ ಥರದಿಂದನೇ ಇದು ಪ್ರಿಪ್ರೇಷನ್ ಮಾಡ್ತಾರೆ. ಅನ್ಸಾಯ್ಲಿಂಗ್ ಟು ರಿಮೂವ್ ಇಂಪ್ಯೂರಿಟೀಸ್. ಅನ್ಸಾಯ್ಲಿಂಗ್ ಯಾಕೆ ಮಾಡ್ತಾರೆ? ಟು ರಿಮೂವ್ ಇಂಪ್ಯೂರಿಟೀಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ಟಾಪ್ ಸಾಯಿಲ್ ಅಪ್ ಟು 20 cm. ಅಂದರೆ 20 cm ಮೇಲ್ಗಡೆ ಏನೇನದು ಇಂಪ್ಯೂರಿಟೀಸು, ಅದು ಆರ್ಗ್ಯಾನಿಕ್ ಅಂದರೆ ಹುಲ್ಲು, ಅದು ಇದು ಏನೇನೋ ಇರ್ತದಲ್ಲ, ಕಲ್ಲು ಮಣ್ಣು, ಅದೆಲ್ಲ ತೆಗೆದುಬಿಡಬೇಕು. ಅದಕ್ಕೆ ಅನ್ಸಾಯ್ಲಿಂಗ್ ಅಂತಾರೆ. ಡಿಗ್ಗಿಂಗ್ ಕ್ಲೇ ಈಸ್ ಡಗ್ ಔಟ್ ಆ್ಯಂಡ್ ಲೇಡ್ ಆನ್ ಲೆವೆಲ್ಡ್ ಗ್ರೌಂಡ್ ಎ ಲಿಟಲ್ ಬಿಲೋ ದಿ ಜನರಲ್ ಸರ್ಫೇಸ್. ಅಂದರೆ ಸ್ವಲ್ಪ ತೆಗೆದುಬಿಟ್ಟು ಈ ಕ್ಲೇನ ಸ್ವಲ್ಪ ನಮ್ಗೆ ನ್ಯಾಚುರಲ್ ಗ್ರೌಂಡ್ ಲೆವೆಲಿಂದ ಸ್ವಲ್ಪ ಕೆಳಗಡೆನ ಹರಡಿಸ್ತಾರೆ. ಓಕೆ. ಆಮೇಲೆ ಕ್ಲೀನಿಂಗ್, ಸ್ಟೋನ್, ವೆಜಿಟೇಬಲ್ ಮ್ಯಾಟ್ರಸ್ ಎಲ್ಲ ತೆಗಿಬೇಕು. ಕ್ಲೀನಿಂಗ್ ಅಂದರೆ ಅದೇ. ಓಕೆ. ವೆದರಿಂಗ್, ಕ್ಲೀನ್ ಅರ್ತ್ ಇನ್ ಸ್ಪ್ರೆಡ್ ಆ್ಯಂಡ್ ಎಕ್ಸ್ಪೋಸ್ ಟು ದಿ ವೆದರ್ ಫಾರ್ ಫ್ಯೂ ಮಂತ್ಸ್. ಅಂದರೆ ಆ ಮಾಡಿದ್ದು ಮಣ್ಣು ಅದೆಲ್ಲ ಇರುತ್ತಲ್ಲ, ಆ ಮಣ್ಣನ್ನು ಸ್ವಲ್ಪ ತಿಂಗಳ ಕಾಲ ವೆದರಿಗೆ ಬಿಟ್ಬಿಡ್ಬೇಕು, ಸನ್ ವೆದರಿಗೆ. ಓಕೆ. ಬ್ಲೆಂಡಿಂಗ್, ಮಿಕ್ಸಿಂಗ್ ಆಫ್ ಕ್ಲೇ, ಸ್ಯಾಂಡ್ ಆ್ಯಂಡ್ ಅದರ್ ಮೆಟೀರಿಯಲ್. ಇದರಿಂದ ಬ್ಲೆಂಡ್ ಮಾಡಬೇಕು, ಮಿಕ್ಸ್ ಮಾಡಬೇಕಂದ್ರೆ. ಟೇಪರಿಂಗ್, ವಾಟರ್ ಈಸ್ ಆ್ಯಡೆಡ್ ಟು ಕ್ಲೇ ಆ್ಯಂಡ್ ಇಟ್ ಈಸ್ ಕ್ನಿಂಕ್ಡ್. ಓಕೆ. ಮೌಲ್ಡಿಂಗಲ್ಲಿ ಬಂದರೆ 2 ಥರ ಇರುತ್ತೆ ಮೌಲ್ಡಿಂಗು. ಒಂದು ಹ್ಯಾಂಡ್ ಮೌಲ್ಡಿಂಗು, ಒಂದು ಮಷಿನ್ ಮೌಲ್ಡಿಂಗ್. ಓಕೆ. ಡ್ರೈಯಿಂಗ್ 7 to 14 days ಆಗುತ್ತೆ. ಬರ್ನಿಂಗ್ ಹೀಟ್, ಇದಕ್ಕೆ ಯಾವ ಥರ ನೋಡಿ ಕ್ವಶನ್. ಬ್ರಿಕ್ಸ್ನ ಎಷ್ಟು ಬರ್ನಿಂಗ್ ಇದರಲ್ಲಿ ಬರ್ನ್ ಮಾಡ್ತಾರೆ ಅಂಥೇಳಿ. ಓಕೆ. 750 to 1000 degree Celsius. ಓಕೆ. 2 types ಆಫ್ ಬ್ರಿಕ್ ಕ್ಲೀನ್ ಬರುತ್ತೆ, ಅಂದರೆ ಬರ್ನಿಂಗ್. ಇದು ಒಂದು ಕ್ಲ್ಯಾಂಪ್ ಬರ್ನಿಂಗ್, ಇನ್ನೊಂದು ಕಿಲ್ ಬರ್ನಿಂಗು. ಕಿಲ್ ಬರ್ನಿಂಗು 3 accurate ಇರುತ್ತೆ. ಕಿಲ್ ಬರ್ನಿಂಗ್ ಸ್ವಲ್ಪ ಸ್ಟ್ಯಾಂಡರ್ಡ್ ಬ್ರಿಕ್ಸ್ ಬರುತ್ತೆ. ಕ್ಲ್ಯಾಂಪ್ ಬರ್ನಿಂಗಲ್ಲಿ ಸ್ವಲ್ಪ ಜಾಸ್ತಿ ಓವರ್ ಬರ್ನ್ಟಾಗಿ ಬರುತ್ತೆ. ಓಕೆ. ಇಲ್ಲಿ ನೋಡಿ ಅದ್ರದ್ದು ಎಕ್ಸ್ಪ್ಲನೇಷನ್ ಇದೆ ನೋಡಿ. ನೆಕ್ಸ್ಟು ಕ್ಲ್ಯಾಂಪ್ ಬರ್ನಿಂಗ್, ನೋ ಕಂಟ್ರೋಲ್ ಆನ್ ಬರ್ನಿಂಗ್. ಅದು ಬರ್ನಿಂಗ್ ಮೇಲೆ ಕಂಟ್ರೋಲೇ ಇರೋದಿಲ್ಲ, ಆಯಿತಾ. ನೆಕ್ಸ್ಟ್, ಬಾಟಮ್ ಬ್ರಿಕ್ಸ್ ಆರ್ ಓವರ್ ಬರ್ನ್ಟ್ ಹ್ಯಾನ್ಸ್ ಬಿಕಮ್ ಬ್ರಿಟಲ್. ನೋಡಿರಿ, ಕೆಳಗಡೆ ಬ್ರಿಕ್ ಏನು ಜಾಸ್ತಿ ಬೆಂಕಿ ಶೆಕೆ ಹತ್ತಿರ್ತದೆ ನೋಡಿರಿ, ಆ ಬ್ರಿಕ್ ಜಾಸ್ತಿ ಇದಾಗಿರ್ತದೆ, ಓವರ್ ಬರ್ನ್ಟಾಗಿ ಬ್ರಿಟಲ್ ಆಗಿರ್ತದೆ. ಟಾಪ್ ಬ್ರಿಕ್ಸ್ ಆರ್ ಅಂಡರ್ ಬರ್ನ್ಟ್ ಆಗಿರ್ತವೆ, ಹ್ಯಾನ್ಸ್ ಬಿಕಮ್ ಸಾಫ್ಟ್. ಅಂದರೆ ಅರ್ಧ ಮುದ್ದ ಆಗಿರ್ತವೆ ಬ್ರಿಕ್. ಈ ಕ್ಲ್ಯಾಂಪ್ ಬರ್ನಿಂಗಲ್ಲಿ ಒಂದು ಸ್ವಲ್ಪ ಅಷ್ಟು ಪ್ರಿಫರ್ ಮಾಡಲ್ಲ ದೊಡ್ಡ ಇಂಜಿನಿಯರ್ಸ್ ಆ ಥರ ಎಲ್ಲ ತೊಗೊಳ್ಳಿಕ್ಕೆ. ಯಾಕೆ, ಏನಾದರೂ ಅವು ಇವು ಬೇರೆ ಕೆಲಸಕ್ಕೆಲ್ಲ ನಡೀತದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ತೊಗೊಳ್ಳೋದೇ ಕಿಲ್ನ್ ಬರ್ನಿಂಗ್. ಓಕೆ. ಕಿಲ್ನ್ ಬರ್ನಿಂಗ್ ಬೆಟರ್ ಕಂಟ್ರೋಲ್ ಆನ್ ಬರ್ನಿಂಗ್ ಗಿವ್ಸ್ ಗುಡ್ ಕ್ವಾಲಿಟಿ ಬ್ರಿಕ್ಸ್. ಇಟ್ ಗಿವ್ಸ್ ಬೆಟರ್ ಹಾರ್ಡ್ನೆಸ್ ಆ್ಯಂಡ್ ಸ್ಟ್ರೆಂತ್ ಟು ಬ್ರಿಕ್ಸ್. ಬ್ರಿಕ್ಸ್ ಆರ್ ಮೋರ್ ಡೆನ್ಸ್ ಆ್ಯಂಡ್ ಡ್ಯೂರಬಲ್. ಓಕೆ. ಕಿಲ್ನ್ ಬರ್ನಿಂಗಲ್ಲಿ ಒಂದು ಒಳ್ಳೆ ಬ್ರಿಕ್ಸ್ನ ನಾವು ತೊಗೋಬೋದು. ಓಕೆ. ಕ್ಲಾಸಿಫಿಕೇಷನ್ ಆಫ್ ಬ್ರಿಕ್ಸ್, ಎಷ್ಟು ಟೈಪ್ ಆಫ್ ಕ್ಲಾಸಿಫಿಕೇಷನ್ ಅದಾವ? ಫಸ್ಟ್ ಕ್ಲಾಸ್ ಬ್ರಿಕ್, ಸೆಕೆಂಡ್ ಕ್ಲಾಸ್ ಬ್ರಿಕ್, ಥರ್ಡ್ ಕ್ಲಾಸ್ ಬ್ರಿಕ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸು, ಸಿಲಿಕಾ ಬ್ರಿಕ್ಸು, ಫೈರ್ ಬ್ರಿಕ್ಸು, ಫ್ಲೈ ಆ್ಯಶ್ ಬ್ರಿಕ್ಸ್. ಟೋಟಲ್ 6 ಟೈಪ್ ಬ್ರಿಕ್ಸ್ ಬರ್ತವೆ. ಓಕೆ. ಟೆಕ್ನಿಕಲ್ ಟರ್ಮ್ಸ್ ಏನೇನಿದೆ ಬ್ರಿಕ್ಸಲ್ಲಿ ನೋಡಿ. ಇದು ಈ ಥರ ಬ್ರಿಕ್ ಇದ್ದರೆ ಆಯಿತು, ಏನು ನೋಡ್ರಿ, ಇದೇ ಬ್ರಿಕ್ ಅಂತ ತಿಳ್ಕೊರಿ ಇಲ್ಲಿ. ಓಕೆ. ಇದರಲ್ಲಿ ಫ್ರಾಗ್, ಇದು ಮೇಲ್ಗಡೆದೇನು ಬ್ರ್ಯಾಂಡಿಂಗ್ ಮಾಡ್ತಾರೆ ನೋಡಿರಿ ಬ್ರಿಕ್ಕಿಂದ, ಇದು ಫ್ರಾಗ್ ಸೆಕ್ಷನ್ ಇದು. ಓಕೆ. ಇಲ್ಲಿ ಬರೋದು ಫ್ರಾಗ್. ಓಕೆ. ಹೆಡ್ಡರ್ ಅಂದರೆ ಇದು ಶಾರ್ಟರ್ ಒಂದು ಏರಿಯಾ ಏನಿರುತ್ತೆ, ಇದು ಹೆಡ್ಡರ್. ಇದು ಸ್ಟ್ರೆಚ್ಚರ್, ಇದು ಏನು ಜಾಸ್ತಿದು ಲೆಂತ್ ಜಾಸ್ತಿ ಇರುತ್ತೆ ಮತ್ತು ಹೈಟ್ ಸೇಮ್ ಇದೆ, ಬ್ರಿಕ್ ಹೈಟ್ ಇದ್ದಷ್ಟೇ ಇರುತ್ತೆ, ಇದು ಸ್ಟ್ರೆಚ್ಚರ್. ಬೆಡ್ ಅಂದರೆ ಇಟ್ಟಿಗೆ ಕೆಳಗಡೆ ಬರೋದಕ್ಕೆ ಬೆಡ್ ಅಂತಾರೆ. ಓಕೆ. ಟೆಕ್ನಿಕಲ್ ಟರ್ಮ್ಸ್ ನೋಡಿರಿ. ಫ್ರಾಗ್ ಅಂದರೆ ಇದು ಇಲ್ಲಿದೆ ನೋಡಿ, ಫ್ರಾಗ್ ಮೇಲ್ಗಡೆದು, ಇದು ಫ್ರಾಗ್ ಇದು. ಓಕೆ. ಫ್ರಾಗ್ ಬಗ್ಗೆ ಕೊಟ್ಟಿದ್ದಾರೆ ಟೆಕ್ನಿಕಲ್ ಟರ್ಮ್ಸ್. ಫ್ರಾಗ್, ಇಟ್ ಈಸ್ ಎನ್ ಐಡೆಂಟೇಷನ್ ಆರ್ ಡಿಪ್ರೆಷನ್ ಆನ್ ದಿ ಟಾಪ್ ಫೇಸ್ ಆಫ್ ಬ್ರಿಕ್ ಮೇಡ್ ವಿತ್ ಆಬ್ಜೆಕ್ಟ್ ಫ್ರಮ್
ಆಫ್ ಫಾರ್ಮಿಂಗ್ ಎ ಕೀ ಫಾರ್ ದಿ ಮೋಟರ್. ಅಂದರೆ ಒಂದು ಬ್ರ್ಯಾಂಡಿಂಗ್ ಸೆಲೆಕ್ಟ್ನೂ ಆಯಿತು, ಐಡೆಂಟಿಫಿಕೇಷನ್ ಸೆಲೆಕ್ಟ್ನೂ ಆಯಿತು, ಮತ್ತು ಮೋಟ್ರನ್ನ ಕರೆಕ್ಟಾಗಿ ಹಿಡ್ಕೊಳ್ಳಿಕ್ಕೂ ಅದೊಂದು ರೀಸನ್ ಇದೆ ಫ್ರಾಗ್ ಕೊಡೋಕ್ಕೆ. ಓಕೆ, ಮತ್ತು ಹೆಡ್, ಇಟ್ ಈಸ್ ಎ ಬ್ರಿಕ್ ಆರ್ ಸ್ಟೋನ್ ವಿಚ್ ಲೈಸ್ ವಿತ್ ಇಟ್ಸ್ ಗ್ರೇಟೆಸ್ಟ್ ಲೆಂತ್ ಎಟ್ ರೈಟ್ ಆ್ಯಂಗಲ್ ಟು ದಿ ಫೇಸ್ ಆಫ್ ದಿ ವರ್ಕ್. ಅದು ಹೆಡ್ ಹೇಳಿದ್ನಲ್ಲ ಈ ಕಡೆ, ಇದು ಹೆಡ್ಡರ್ಗೆ ಹೆಡ್ ಅಂತಾರೆ, ರೈಟ್. ಸ್ಟ್ರೆಚರ್, ಇಟ್ ಈಸ್ ಎ ಬ್ರಿಕ್ ಆರ್ ಸ್ಟೋನ್ ವಿಚ್ ಲೈಸ್ ವಿತ್ ಇಟ್ಸ್ ಕಂಜೆಸ್ಟ್ ಸೈಡ್ ಪ್ಯಾರಲಲ್ ಟು ದಿ ಫೇಸ್ ಆಫ್ ದಿ ವರ್ಕ್. ಓಕೆ, ಕೋರ್ಸ್, ಹೆಡ್ಡರ್ ಕೋರ್ಸ್, ಇದು ಇಲ್ಲಿ ನೆಕ್ಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಟೆಕ್ನಿಕಲ್ ಟರ್ಮ್ಸ್ ಇಲ್ಲಿದೆ ನೋಡಿರಿ. ಹೆಡ್ಡರ್ ಕೋರ್ಸು ಅಂದರೆ ಇದು ಇಲ್ಲಿ ನೋಡಿರಿ, ಹೆಡ್ಡರ್ ಕೋರ್ಸು. ಬೆಡ್ ಜಾಯಿಂಟ್ ಅಂದರೆ ಇದು ಬೆಡ್ ಜಾಯಿಂಟ್, ಇದು ಒಂದು ಲೇಯರ್ ಕಂಪ್ಲೀಟ್ ಆದಮೇಲೆ ಬೆಡ್ ಜಾಯಿಂಟ್ ಬರುತ್ತೆ. ಓಕೆ, ಇದು ಬೆಡ್ ಜಾಯಿಂಟು. ಓಕೆ, ಹಾರಿಜಾಂಟಲಾಗಿ ಏನೇ ಮೋಟರ್ ಹಾಕಿದರೆ ಅದು ಬೆಡ್ ಜಾಯಿಂಟು. ವರ್ಟಿಕಲ್ ಜಾಯಿಂಟ್ಗೆ ಇದೆಲ್ಲ ವರ್ಟಿಕಲ್ ಜಾಯಿಂಟ್ಸ್. ಓಕೆ, ಇದು ಸ್ಟ್ರೆಚರ್, ಇದು ನೋಡಿರಿ, ಇದು ತುಂಬ ಅಗಲ ಕಾಣ್ತಿದೆ, ಇದು ಸ್ಟ್ರೆಚರ್. ಇದು ಹೆಡ್ಡರ್, ಚಿಕ್ಕದು ಕಾಣೋದು, ಇದೆಲ್ಲ ಹೆಡ್ಡರ್. ಇದು ಒಂದು ಲೈನ್ ಹೆಡ್ಡರ್ ಆಗಿದೆ, ಒಂದು ಲೈನ್ ಸ್ಟ್ರೆಚರ್ ಆಗಿದೆ. ಓಕೆ, ಈ ಥರ ಕಟ್ಟೋದಕ್ಕೆ ಏನಂತಾರೆ, ಕೆಲವೊಂದು ಟರ್ಮ್ಸ್ ಇದೆ, ಅದೇ ಬಾಂಡ್ಸ್ ಅಂತ ಹೇಳ್ತೀವಿ ನಾವು. ಟೈಪ್ಸ್ ಆಫ್ ಬಾಂಡ್ಸ್ ಅವೆಲ್ಲ ಬರ್ತದೆ, ಮುಂದೆ ಹೇಳ್ತೇನೆ. ಓಕೆ, ಓಕೆ, ಇಲ್ಲಿ ನೋಡಿ ಟೆಕ್ನಿಕಲ್ ಟರ್ಮ್ಸ್. ಸ್ಟ್ರೆಚರ್ ಕೋರ್ಸ್, ಎ ಕೋರ್ಸ್ ಆಫ್ ಬ್ರಿಕ್ ವರ್ಕ್ ಶೋಯಿಂಗ್ ಓನ್ಲಿ ಸ್ಟ್ರೆಚರ್ ಆನ್ ದಿ ಎಕ್ಸ್ಪೋಸ್ಡ್ ಫೇಸ್ ಆಫ್ ದಿ ವಾಲ್ ಈಸ್ ನೋನ್ ಆ್ಯಸ್ ಸ್ಟ್ರೆಚರ್ ಕೋರ್ಸ್. ಅಂದರೆ ನಾವೊಂದು ಗೋಡೆ ಮೇಲೆ ಬರೀ ಸ್ಟ್ರೆಚರ್ ನೋಡ್ತೀವಿ, ಅದು ಎಲ್ಲಿ ಬರುತ್ತೆ ನೋಡಿ ತೋರಿಸ್ತೀನಿ, ಇಲ್ಲೊಂದು ಫೋಟೋ ಬರುತ್ತೆ. ಇದು ಸ್ಟ್ರೆಚರ್. ಒಂದು ಗೋಡೆ ಮೇಲೆ ಈ ಥರ ಇತ್ತಂದರೆ ಇದು ಸ್ಟ್ರೆಚರ್ ಬಾಂಡ್ ಅಂತ ಅರ್ಥ. ಓಕೆ, ಬಾಂಡ್, ದಿ ಮೆಥಡ್ ಆಫ್ ಅರೇಂಜಿಂಗ್ ಬ್ರಿಕ್ಸ್ ಸೊ ದಟ್ ಇಂಡಿವಿಜುವಲ್ ಯೂನಿಟ್ಸ್ ಆರ್ ಟೈಡ್ ಟುಗೆದರ್. ಅಂದರೆ ಅರೇಂಜ್ಮೆಂಟ್ ಆಫ್ ಬ್ರಿಕ್ಸ್, ಅದು ಯಾವ ಥರ, ಈಗ ಸ್ಟ್ರೆಚರ್ ಆಗಿಟ್ಟರೆ ಸ್ಟ್ರೆಚರ್ ಬಾಂಡ್ ಆಗುತ್ತೆ, ಹೆಡ್ಡರ್ ಆಗಿಟ್ಟರೆ ಹೆಡ್ಡರ್ ಬಾಂಡ್ ಆಗುತ್ತೆ, ಸ್ಟ್ರೆಚರ್ ಹೆಡ್ಡರ್, ಇಲ್ಲ 3 ಸ್ಟ್ರೆಚರ್ 1 ಹೆಡ್ಡರು, 3 ಸ್ಟ್ರೆಚರ್ 1 ಹೆಡ್ಡರ್, ಅದು ಈ ಥರ ಎಲ್ಲ ಮಾಡಿದರೆ ಒಂದೊಂದು ಥರದ್ದು ಬಾಂಡ್ಸ್ ಇದೆ ಅವೆಲ್ಲ. ಅದಕ್ಕೆಲ್ಲ ಬೇರೆ ಬೇರೆ ಆದಂಥ ಟೆಕ್ನಿಕಲ್ ಟರ್ಮ್ಸಾಗಿ ಕರೀತಾರೆ. ಅದನ್ನೆಲ್ಲ ಇಲ್ಲಿ ಮುಂದೆ ನೋಡೋಣ. ಇದು ನೋಡಿರಿ, ಒಂದು ಬ್ರಿಕ್ಕಲ್ಲಿ ಅಲಾಂಗ್ ವಿತ್ ಬ್ರಿಕ್ ಕಟ್ ಮಾಡಿದರೆ ಅದು ಹಾಫ್ ಬ್ಯಾಟ್. ಕ್ವೀನ್ ಕ್ಲೋಸರ್ ಅಂದರೆ ಸ್ಟ್ರೆಚರ್ ವೈಸು ಪ್ಯಾರಲಲ್ ವೈಸು ಕಟ್ ಮಾಡಿದ್ರೆ ಅದು ಕ್ವೀನ್ ಕ್ಲೋಸರ್. ಟೆಕ್ನಿಕಲ್ ಟರ್ಮ್ಸ್ ಆಫ್ ಇದನ್ನು ಟೆಕ್ನಿಕಲ್ ಟರ್ಮ್ಸೇ ಇವೆರಡು. ಇದು ನೋಡಿರಿ ಕಿಂಗ್ ಕ್ಲೋಸರ್, ಇದೆಲ್ಲ ಕಾರ್ನರ್ಗೆ ಪ್ರೊವೈಡ್ ಮಾಡ್ತಾರೆ ಇವೆಲ್ಲ ಬ್ರಿಕ್ಸ್. ಕಿಂಗ್ ಕ್ಲೋಸರ್ ಅಂದರೆ ಈ ಥರ ಇರುತ್ತೆ, ಬೆವೆಲ್ಡ್ ಕ್ಲೋಸರ್ ಅಂದರೆ ಈ ಥರ ಬರುತ್ತೆ. ಓಕೆ, ಬಾಂಡ್ಸ್ ಇನ್ ಬ್ರಿಕ್ ವರ್ಕ್ಸ್. ಓಕೆ, ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಎಷ್ಟು ಬಾಂಡ್ ಇದೆ, ಸ್ಟ್ರೆಚರ್ ಬಾಂಡ್ ಇದೆ, ಹೆಡ್ಡರ್ ಬಾಂಡ್ ಇದೆ, ಇಂಗ್ಲೀಷ್ ಬಾಂಡ್ ಇದೆ, ಫ್ಲೇಮಿಶ್ ಬಾಂಡ್ ಇದೆ, ಗಾರ್ಡನ್ ವಾಲ್ ಬಾಂಡ್ ಇದೆ, ಮತ್ತು ಜಿಗ್ಜ್ಯಾಗ್ ಬಾಂಡ್ ಇದೆ. ಓಕೆ, ಸ್ಟ್ರೆಚರ್ ಬಾಂಡ್ ಇದು ಹೆಸರಲ್ಲೇ ಇದೆ, ಸ್ಟ್ರೆಚರ್ ಬಾಂಡ್. ದಿ ಬ್ರಿಕ್ ಆರ್ ಲೇಡ್ ದಿ ಸ್ಟ್ರೆಚರ್ಸ್ ಆನ್ ದಿ ಫೇಸ್ ಆಫ್ ದಿ ವಾಲ್ಸ್. ಅಂದರೆ ಹಿಂಗೆ ವಾಲಿಗೆ ನೋಡಿದ್ರೆ ಅದು ಬರೀ ಸ್ಟ್ರೆಚರ್ ಥರನೇ ಅದು ಪ್ಲೇಸ್ ಮಾಡಿ ಇಟ್ಟಿರ್ತಾರೆ. ಓಕೆ, ದಿಸ್ ಪ್ಯಾಟರ್ನ್ ಯೂಸ್ ಓನ್ಲಿ ಫಾರ್ ದೋಸ್ ವಾಲ್ ಹೂ ಹ್ಯಾವ್ ಥಿಕ್ನೆಸ್ ಆಫ್ ಬ್ರಿಕ್. ಅಂದರೆ 4 ಇಂಚು ಗೋಡೆಯಲ್ಲಿ ಕಟ್ಟುವಾಗ ಈ ಥರ ಸ್ಟ್ರೆಚರ್ ಬಾಂಡ್ ಯೂಸ್ ಮಾಡ್ತಾರೆ. ಓಕೆ, ಇಟ್ ಈಸ್ ಯೂಸ್ಡ್ ಫಾರ್ ಪಾರ್ಟಿಷನ್ ವಾಲ್ಸ್, ಡಿವಿಷನ್ ವಾಲ್ಸ್ ಎಕ್ಸೆಟ್ರಾ. ಪಾರ್ಟಿಷನ್ ವಾಲಿಗೆ ಸ್ಟ್ರೆಚರ್ ಬಾಂಡ್ ತುಂಬ ಪ್ರಿಫರ್ ಮಾಡ್ತಾರೆ. ದಿ ಬಾಂಡ್ ಈಸ್ ನಾಟ್ ಪಾಸಿಬಲ್ ಇಫ್ ದಿ ಥಿಕ್ನೆಸ್ ಆಫ್ ವಾಲ್ ಈಸ್ ಮೋರ್. ಜಾಸ್ತಿ ಥಿಕ್ನೆಸ್ ಇತ್ತಂದ್ರೆ 9 ಇಂಚು 18 ಇಂಚೆಲ್ಲ ಇದ್ದರೆ ಈ ಥರ ಸ್ಟ್ರೆಚರ್ ಬಾಂಡು ಯೂಸ್ ಆಗೋದಿಲ್ಲ. ಓಕೆ, ಈ ಥರ ನೋಡಿರಿ, ಪಾರ್ಟಿಷನ್ ವಾಲು ಮತ್ತು ಡಿವೈಡ್ ಮಾಡೋ ವಾಲ್ ಇದ್ದರೆ ಈ ಥರ ಸ್ಟ್ರೆಚರ್ ಬಾಂಡು ಮಾಡ್ತಾರೆ. 4 ಇಂಚಿಗೆ ಮೋರ್ ಸೂಟಬಲ್ ಇದು. ಹೆಡ್ಡರ್ ಬಾಂಡು, ದಿ ಬ್ರಿಕ್ಸ್ ಆರ್ ಲೇಡ್ ಆ್ಯಸ್ ಹೆಡ್ಡರ್ ಆನ್ ದಿ ಫೇಸ್ ಆಫ್ ದಿ ವಾಲ್. ಅಂದರೆ ಇಲ್ಲಿ ಸ್ಟ್ರೆಚರ್ ಇಟ್ಟರೆ ಸ್ಟ್ರೆಚರ್ ಕಾಣುತ್ತೆ, ಈ ಥರ ಹೆಡ್ಡರ್ ಇಟ್ಟರೆ ಇದು ಹೆಡ್ಡರ್ ಬಾಂಡ್ ಆಗುತ್ತೆ. ದಿಸ್ ಪ್ಯಾಟರ್ನ್ ಈಸ್ ಓನ್ಲಿ ವೆನ್ ದಿ ಥಿಕ್ನೆಸ್ ಆಫ್ ದಿ ವಾಲ್ ಈಸ್ ಈಕ್ವಲ್ ಟು ದಿ ಬ್ರಿಕ್. ಈಗ ಥಿಕ್ನೆಸ್ ಆಫ್ ದಿ ವಾಲ್ ಅಂದರೆ ಟು ದಿ ಬ್ರಿಕ್, ಅಂದರೆ ಈ ಬ್ರಿಕ್ ಸೈಜ್ ಎಷ್ಟಿರುತ್ತೆ, ಒಂದು 19 ಸೆಂಟಿಮೀಟ್ರ್ ಅಂದ್ವಿ, 19 ಸೆಂಟಿಮೀಟ್ರ್ ಥಿಕ್ ಉದ್ದದಲ್ಲಿದ್ದರೆ ಅದನ್ನು 90 ಸೆಂಟಿಮೀಟ್ರ್ ಆಗಿರಬೇಕು. ಓಕೆ, ಆವಾಗ ಇದು ಸೂಟ್ ಆಗುತ್ತೆ. ದಿಸ್ ಬಾಂಡ್ ಡಸ್ ನಾಟ್ ಹ್ಯಾವ್ ಸ್ಟ್ರೆಂತ್ ಟು ಟ್ರಾನ್ಸಿಟ್ ಪ್ರೆಷರ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಲೆಂತ್ ಆಫ್ ವಾಲ್. ಅಂದರೆ ಇದು ಕರೆಕ್ಟಾಗಿ ಲೋಡ್ ಪ್ರೆಷರನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಇಟ್ ಈಸ್ ಯೂಸ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಫೂಟಿಂಗ್. ಇದು ಫೂಟಿಂಗಲ್ಲಿ ಯೂಸ್ ಮಾಡ್ತಾರೆ ಇದು ಜಾಸ್ತಿ. ಓಕೆ,
ಇದಿದೆ ಹೆಡರ್ ಬಾಂಡು. ಇಂಗ್ಲೀಷ್ ಬಾಂಡ್. ದಿಸ್ ಟೈಪ್ ಆಫ್ ಬಾಂಡ್ ಅಲ್ಟರ್ನೇಟ್ ಕೋರ್ಸ್ ಆಫ್ ಹೆಡರ್ ಆ್ಯಂಡ್ ಸ್ಟ್ರೆಚರ್. ಅಂದರೆ ಒಂದು ಹೆಡರ್ ಒಂದು ಸ್ಟ್ರೆಚರ್ ಒಂದು ಹೆಡರ್ ಒಂದು ಸ್ಟ್ರೆಚರ್ ಇದು ಅಲ್ಟರ್ನೇಟ್ ಕೋರ್ಸ್ ಇದು. ಓಕೆ, ದಿಸ್ ಬಾಂಡ್ ಈಸ್ ಕನ್ಸಿಡರ್ಡ್ ಟು ಬಿ ದಿ ಸ್ಟ್ರಾಂಗೆಸ್ಟ್. ಓಕೆ, ಇದು ತುಂಬ ಸ್ಟ್ರಾಂಗೆಸ್ಟ್ ಬ್ರಿಕ್ ಪ್ಯಾಟರ್ನಲ್ಲೇ ಒಂದು ಬೆಸ್ಟ್ ಸ್ಟ್ರಾಂಗೆಸ್ಟು ಬಾಂಡ್ ಅಂದರೆ ಅದು ಒಂದು ಇಂಗ್ಲೀಷ್ ಬಾಂಡ್. ಓಕೆ, ಇನ್ ದಿಸ್ ಬಾಂಡ್ ದಿ ವರ್ಟಿಕಲ್ ಜಾಯಿಂಟ್ಸ್ ಆಫ್ ದಿ ಹೆಡರ್ course comes over the each other. Similarly, the vertical joints of the stretcher course also comes over each other. Okay, come over each other. ಮತ್ತೇನು ಹೇಳ್ತಾರೆ, ದಿಸ್ ಈಸ್ ದಿ ಕಂಟಿನ್ಯೂಸ್ ವರ್ಟಿಕಲ್ ಜಾಯಿಂಟ್ಸ್. ಅದು ಕಂಟಿನ್ಯೂಸ್ ಆಗಿ ವರ್ಟಿಕಲ್ ಜಾಯಿಂಟ್ ಬರುತ್ತೆ. ಓಕೆ, ನೋಡ್ಕೊಳ್ಳಿ ಇದ್ರದ್ದು. ಈ ಥರ ಇಂಗ್ಲೀಷ್ ಬಾಂಡು. ಫ್ಲೆಮಿಷ್ ಬಾಂಡ್. ದಿಸ್ ಟೈಪ್ ಆಫ್ ಬಾಂಡ್ ಈಚ್ ಕೋರ್ಸಸ್ ಈಸ್ ಕಂಪ್ರೈಸ್ಡ್ ಆಫ್ ದಿ ಅಲ್ಟರ್ನೇಟ್ ಹೆಡರ್ ಆ್ಯಂಡ್ ಸ್ಟ್ರೆಚರ್. ಓಕೆ, ಅಲ್ಲೇನಿತ್ತು ಒಂದು ಹೆಡರ್ ಒಂದು ಸ್ಟ್ರೆಚರ್ ಇಂಗ್ಲೀಷ್ ಬಾಂಡಲ್ಲಿ. ಓಕೆ, ಇಲ್ಲೇನು ಕಂಪ್ರೈಸ್ಡ್ ಅಂದರೆ ಒಂದು ಲೈನ್ ಆದಮೇಲೆ ಒಂದು ಲೈನ್. ಇಲ್ಲಿ ನೋಡಿ, ಓಕೆ, ಇಲ್ಲೇನು ಒಂದು ಲೇಯರ್ ಫುಲ್ ಹೆಡರ್ ಇದ್ದರೆ ಒಂದು ಲೇಯರ್ ಫುಲ್ಲು ಸ್ಟ್ರೆಚರ್. ಇದು ಇಂಗ್ಲೀಷ್ ಬಾಂಡು. ಇದು ಫ್ಲೆಮಿಷ್ ಬಾಂಡಲ್ಲಿ ಹೆಂಗಿದ್ರೆ ಒಂದು ಹೆಡರ್ ಒಂದು ಸ್ಟ್ರೆಚರ್ ಒಂದೇ ಲೈನಲ್ಲಿ ಬರುತ್ತೆ. ಹೆಡರ್ ಸ್ಟ್ರೆಚರ್ ಕಂಪ್ರೈಸ್ ಆಗಿ ಬರುತ್ತೆ. ದಿಸ್ ಬಾಂಡ್ ಕ್ರಿಯೇಟ್ಸ್ ಅ ಬೆಟರ್ ಅಪಿರಿಯನ್ಸ್ ದೆನ್ ಇಂಗ್ಲೀಷ್ ಬಾಂಡ್ಗಿಂತ ಚೆನ್ನಾಗಿ ಕಾಣುತ್ತೆ. ದಿಸ್ ಬಾಂಡ್ ಈಸ್ ನಾಟ್ ಸ್ಟ್ರಾಂಗ್ ಆ್ಯಸ್ ಇಂಗ್ಲೀಷ್ ಬಾಂಡ್ ಆ್ಯಂಡ್ ಈಸ್ ನಾಟ್ ಯೂಸ್ಡ್ ಜನರಲಿ. ಇದು ಇಂಗ್ಲೀಷ್ ಬಾಂಡ್ಗಿಂತ ಜಾಸ್ತಿ ಸ್ಟ್ರೆಂತ್ ಇರಲ್ಲ, ಸೊ ಇದು ಜಾಸ್ತಿ ಎಲ್ಲೂ ಯೂಸ್ ಮಾಡಲ್ಲ. ಓಕೆ, ಈ ಫ್ಲೆಮಿಷ್ ಬಾಂಡಲ್ಲೇ ಎರಡು ಬರುತ್ತೆ, ಒಂದು ಡಬಲ್ ಫ್ಲೆಮಿಷ್ ಬಾಂಡ್ ಒಂದು ಸಿಂಗಲ್ ಫ್ಲೆಮಿಷ್ ಬಾಂಡ್ ಅಂತೇಳಿ. ಓಕೆ, ಫ್ಲೆಮಿಷ್ ಬಾಂಡ್ ಇಂಗ್ಲೀಷ್ ಬಾಂಡ್ ಇದೆರಡರಲ್ಲೇ ತುಂಬ ಕ್ವಶನ್ ಬರುತ್ತೆ. ಇಂಗ್ಲೀಷ್ ಬಾಂಡ್ ಏನು ಒಂದು ಲೈನ್ ಸ್ಟ್ರೆಚರ್ ಬಂದರೆ ಒಂದು ಲೈನ್ ಹೆಡರ್ ಬರುತ್ತೆ. ಇದು ಇಂಗ್ಲೀಷ್ ಬಾಂಡು, ಇದು ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ಫ್ಲೆಮಿಷ್ ಬಾಂಡು ಒಂದೇ ಲೇಯರಲ್ಲಿ ಒಂದು ಹೆಡರ್ ಒಂದು ಸ್ಟ್ರೆಚರ್ ಇದು ಫ್ಲೆಮಿಷ್ ಬಾಂಡ್. ಕಂಪ್ಯಾರಿಸನ್ ಆಫ್ ಇಂಗ್ಲೀಷ್ ಆ್ಯಂಡ್ ಫ್ಲೆಮಿಷ್ ಬಾಂಡ್ ಅದೇ ನೋಡ್ರಿ, ಇದು ಹೇಳಿದ್ನಲ್ಲ, ಇದೇ ಕಂಪ್ಯಾರಿಸನ್ ಮಾಡಿಕೊಂಡು ಇದರಲ್ಲಿ ಹೋಗಿ. ಓಕೆ, ಗಾರ್ಡನ್ ವಾಲ್ ಬಾಂಡ್. ಇದು ಹೆಸರು ಹೇಳ್ಕೊಡುತ್ತೆ, ಗಾರ್ಡನ್ ಅದು ಇದರಲ್ಲೇ ಇದು ಬೌಂಡ್ರಿ ವಾಲು ಗಾರ್ಡನ್ ಕಾಂಪೌಂಡ್ ವಾಲ್ಸಿಗೆ ಯೂಸ್ ಮಾಡ್ತಾರೆ. ಇದು ಥಿಕ್ನೆಸ್ಸು ಇದು 2 ಮೀಟ್ರ್ಗಿಂತ ಜಾಸ್ತಿ ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ದಿಸ್ ಟೈಪ್ ಆಫ್ ಬಾಂಡ್ ಈಸ್ ನಾಟ್ ಸ್ಟ್ರಾಂಗ್ ಇಂಗ್ಲೀಷ್ ಬಾಂಡ್ ಬಟ್ ಮೋರ್ ಅಟ್ರಾಕ್ಟಿವ್. ಇದು ನೋಡ್ಲಿಕ್ಕೆ ಅಟ್ರಾಕ್ಟಿವ್ ಆಗಿದೆ, ಸ್ಟ್ರಾಂಗ್ ಅದು ಏನೂ ಬರೋದಿಲ್ಲ ಇದರಲ್ಲಿ. ಓಕೆ, ಇದು ಗಾರ್ಡನ್ ವಾಲ್ ಈ ಥರ ಇರ್ತದೆ ನೋಡಿರಿ. ಹೆಂಗಂದ್ರೆ ನೋಡಿರಿ, 3 ಸ್ಟ್ರೆಚರ್ ಆದಮೇಲೆ ಒಂದು ಹೆಡರ್, 3 ಸ್ಟ್ರೆಚರ್ ಆದಮೇಲೆ ಒಂದು ಹೆಡರ್, ಕರೆಕ್ಟಾಗಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಜಿಗ್ಜಾಗ್ ಬಾಂಡ್ ಇದು ಅಂತೂ ಫ್ಲೋರಿಂಗಲ್ಲೇ ಯೂಸ್ ಮಾಡ್ತಾರೆ, ಇದಂತೂ ವರ್ಟಿಕಲ್ ವಾಲ್ಸಿಗೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಇಷ್ಟಿದೆ. ಥ್ಯಾಂಕ್ ಯು ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದರೆ. ಓಕೆ, ಬ್ರಿಕ್ ಮೇಲೆ ಇಷ್ಟು ಬ್ರೀಫಾಗಿ ನಾವು ನೋಡ್ಕೊಂಡ್ವಿ, ಸಾಕು. ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಬ್ರಿಕ್ ಬಗ್ಗೆ ಒಂದು ನಾಲೆಜ್ಗೆ ಒಂದು ಒಳ್ಳೆ ಒಳ್ಳೆ ನಾಲೆಜ್ ಕವರ್ ಆಗಿದೆ ಈ ವಿಡಿಯೋದಲ್ಲಿ. ಮತ್ತು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬ್ರಿಕ್ ಮೇಲೆ ಬರೋದಿದ್ದರೆ ಇದ್ರ ಮೇಲೆ ಬರುತ್ತೆ. ಓಕೆ, ಅದು ಕಾಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಬ್ರಿಕ್ ಆಗಿರ್ಬೋದು, ಟೈಪ್ಸ್ ಆಫ್ ಬ್ರಿಕ್ಸ್, ಟೈಪ್ಸ್ ಆಫ್ ಏನೇನು ನಾನು ಡಿಸ್ಕಸ್ ಮಾಡಿದ್ದೀನಿ, ಬಾಂಡ್ಸ್ ಆಗಿರ್ಬೋದು, ಬಾಂಡ್ಸ್ ಮೇಲೆ ಕ್ವಶನ್ ಕೇಳ್ತಾನೆ, ಮತ್ತು ಬ್ರಿಕ್ಸ್ ಕಾಂಪ್ರೆಸಿವ್ ಸ್ಟ್ರೆಂತ್ ಮೇಲೆ ಕೇಳ್ತಾನೆ, ಇದ್ರ ಮೇಲೆ ಫೋಕಸ್ ಮಾಡಬೇಕು. ಇಂಗ್ರೀಡಿಯೆಂಟ್ಸ್ ಅಂದರೆ ಇಂಗ್ರೀಡಿಯೆಂಟ್ಸ್ ಎಕ್ಸಸ್ ಆದರೆ ಏನು, ಲೈಮ್ ಎಕ್ಸಸ್ ಆದರೆ ಏನಾಗುತ್ತೆ, ಮ್ಯಾಗ್ನೀಷಿಯಮ್ ಎಕ್ಸಸ್ ಆದರೆ ಏನಾಗುತ್ತೆ, ಮತ್ತು ಇದು ಐರನ್ ಆಕ್ಸೈಡ್ ಹೆಚ್ಚಿಗಾದರೆ ಏನಾಗುತ್ತೆ, ಇದೆಲ್ಲ ಕೇಳ್ತಾರೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಮ್ಮ BE ಸಿವಿಲ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ವಿಡಿಯೋ. ಓಕೆನಾ, ಇಷ್ಟು ನೋಡಿಕೊಂಡ್ರೆ ಸಾಕು, ಬ್ರಿಕ್ ಬಗ್ಗೆ ಫುಲ್ಲು ಬರ್ದು ಹಾಕ್ಬೋದು ಎಲ್ಲನೂ. ಓಕೆ, ಥ್ಯಾಂಕ್ ಯು.